Amin ba? Amin ba? Amin ba? बोलो भारत माता की जय। बोलो भारत माता की जय। बेके बेको न्याय बेको, बेके बेको न्याय बेको। ढोंगी राहुल काढेगे धिक्कारा, धिक्कारा। ढोंगी राहुल काढेगे धिक्कारा, धिक्कारा। ಸಮಾಜದ ಆಸ್ತಿಯನ್ನು ಕಿತ್ತುಕೊಳ್ಳುವ ಆಸ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ರಾಹುಲ್ ಕಾढेगे ಧಿಕ್ಕಾರಾ, ಧಿಕ್ಕಾರ। बोलो भारत माता की जय। बोलो भारत माता की जय। हाथ वर करा सगळे, हां दोस्तां देता हाथ वर करा। बोलो भारत माता की जय। बोलो भारत माता की जय। बेके बेको न्याय बेको, बेके बेको न्याय बेको। वी वांट जस्टिस म्हणतो राहुल काढेगे धिक्कारा, धिक्कारा। ढोंगी बाबागे धिक्कारा, धिक्कारा। ढोंगी बाबागे धिक्कारा, धिक्कारा। राहुल ढोंगी काढेगे धिक्कारा, धिक्कारा। राहुल ढोंगी काढेगे धिक्कारा, धिक्कारा। ಇದು ಮನವಿ ಶಹರ ಗೋಳಿ ಸಮಾಜ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 100 ವರ್ಷಗಳಿಂದ ನಾವು ದುರ್ಗಾದೇವಿ ದೇವಸ್ಥಾನ ಸಮಾಜದಿಂದ ಇಲ್ಲಿವರೆಗೆ ಆದ್ರೆ ಒಬ್ಬ ಈಗ 2-3 ವರ್ಷದಿಂದ ಒಬ್ಬ ಹಿಂದಿಂದ ರಿಜೆಕ್ಷನ್ ಮಾಡ್ಕೊಂಡು ಇವತ್ತು ಬೆನ್ ಹತ್ತಾನೆ ನಂದು ಅದು ಗುಡಿ ನಂದದ ನಮ್ಮ ಪಿತ್ರಾಜಿ ಜಾಸ್ತಿ ಅದ ಆದರೆ ಹಳೆ ಕಾಲದಲ್ಲಿ ಅನ್ಎಜುಕೇಟೆಡ್ ಇದ್ದಾಗ ಒಬ್ಬ ಪೂಜಾರಿ ಅವ್ರ ಮನೆತನ ಪೂಜಾರಿ ಆ ಪೂಜಾರಿ ಇದ್ದಾಗ ಏನು ಮಾಡ್ಯಾರ್ರಿ ಅವ್ರ ಹೆಸರಲ್ಲಿ ಇರ್ತಾರೆ ಅವಾಗ ಮಾಡಿ ಅವ್ರಿಗೆ ಪೂಜೆ ನಡೆಸ್ತಾರೆ ಯಾರು ಪೂಜಾರಿ ಮಾಡ್ಯಾರ ಅವಾಗ ಅದು ಅಷ್ಟೇ ಒಂದು 100 ವರ್ಷದ ಹಿಂದಿನ ತೊಗೊಂಡು ಈಗ ಅದು ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಪಿತ್ರಾರ್ಜಿತ ಆಸ್ತಿ ಅದಂತ ಅದ್ರ 100 ವರ್ಷದಿಂದ ಸಮಾಜ ಇಷ್ಟೆಲ್ಲ ಕಷ್ಟಪಟ್ಟ ಗುಡಿಗೆ ಇವತ್ತು ಹೆಂಗಂದ್ರೆ ಮೇಡಮ್ ನಮ್ಮ ಸಮಾಜದ ಹೆಂಗಂದ್ರೆ ಇದೇ ಬಿಜಾಪುರ ಸಮಾಜ ಅಷ್ಟೇ ಇರಲಿ ಈ ದುರ್ಗಾದೇವಿ ಗುಡಿ ಪ್ರತಿ ಊರಲ್ಲಿ ಶ್ರೀ ಮರಗಮ್ಮ ಗುಡಿ ದುರ್ಗಾದೇವಿ ಗುಡಿ ಏನಿದೆ ಆಷಾಢ ಮಾಸದಲ್ಲಿ ನಾವು ಜಾತ್ರೆ ಮಾಡ್ತೇವೆ ಈ ಗೋಣಿ ಸಮಾಜದ ಮೂಗಂದ್ರೆ ದುರ್ಗಾದೇವಿ ಈ ಬಿಜಾಪುರ ಅಷ್ಟೇ ಇಲ್ರಿ ಈ ಕರ್ನಾಟಕ ಮಹಾರಾಷ್ಟ್ರ ಎಲ್ಲೇ ಹೋಗ್ರಿ ದುರ್ಗಾದೇವಿ ಗುಡಿ ಗೋಣಿ ಸಮಾಜದ್ದೇ ಅದ ಅದರದ್ದು ಪರಿಶೀಲನೆ ಆಗ್ಬೇಕು ರೀ ಅವ ಒಂದು ಉತ್ತಾರ ಮೇಲೆ ಹಿಡ್ಕೊಂಡು ಒಂದು ಪೇಪರ್ಸ್ ಹಿಡ್ಕೊಂಡು ಪೂರ್ತಿ ಸಮಾಜಕ್ಕಮ ದ್ರೋಹ ಬಗ್ದಾರ ಅದರ ಬಗ್ಗೆ ನೀವು ಅವರಿಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಯಾಕಂದ್ರೆ ಇವತ್ತು ಇನ್ನೊಂದು ಏನು ವಿಷಯ ಮಾಡ್ರಿ ನಿನ್ನೆ ರಾತ್ರಿ ಚಾವಿನೂ ಹಾಕ್ಯಾನೆ ಗುಡಿ ನಾವು ಅವ್ನಿಗೆ ಹೊಡೆದು ಬಡದು ಇದು ಮಾಡ್ಬೋದಾಗಿತ್ತು ಅದ್ರ ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋಗ್ಬೇಕಂತೇಳಿ ಇವತ್ತೆಲ್ಲರೂ ನೋಡ್ರಿ ಹೆಣ್ಮಕ್ಳು ಡೈಲಿ ದುಡಿಯಾರ ನಾವು ಅಲೆಮಾರಿಗಳು ರೀ ಮೇಡಮ್ ನಾವು ಅಲೆಮಾರಿಗಳು ಇವತ್ತು ದುಡಿಯಾರು ಹೋಗೋರು ಸಹಿತ ಎಲ್ಲ ಬಿಟ್ಟು ಇವತ್ತು ಬಂದಾರ ಯಾಕಂದ್ರೆ ಗುಡಿದ ಅಂದ್ರೆ ಒಂದು ಸಮಾಜದ ಹೋಗ್ರಿ ಅದಕ್ಕೆ ತಾವು ಆದಷ್ಟು ಬೇಗ ಇದರ ಮೇಲೆ ಆ್ಯಕ್ಷನ್ ತೊಗೊಂಡು ಮುಂದೆ ಆದಷ್ಟು ಬೇಗ ಯಾಕಂದ್ರೆ ಈಗ 1 ತಿಂಗಳ ಜಾತ್ರೆ ಅದ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ರೀ ಮುಂದಿನ ತಿಂಗಳ ಜಾತ್ರೆ ಅದ ಜುಲೈ ಒಳಗೆ ಅದಕ್ಕೆ ನಾವೀಗ ದೇಣಿಗೆ ಸಂಗ್ರಹ ಮಾಡ್ಬೇಕು ಎಲ್ಲ ಮಾಡ್ಬೇಕಂದ್ರೆ ಅಲ್ಲಿ ಎಲ್ಲ
ಸಮಸ್ಯೆ ಮಾಡ್ಲತ್ತಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಇದು ಮಾಡೋದು ಮೆಂಟಲಿ ಡಿಸ್ಟರ್ಬ್ ಮಾಡೋದು ಹಿಂಗಾಗಿ ಸರ್ ಸ್ವತಂತ್ರ ಪೂರ್ವದಿಂದ ನಾವು ಈ ಸಮಾಜದಲ್ಲಿ ನಾವು ಸುಮಾರು 100 ವರ್ಷಗಳಿಂದ ಇಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಅಂತದ ರೀ. ಅದು ಬರೀ ಒಂದು ಕಲ್ಲಿಂದ ಒಂದು ಇದು ಇತ್ತು ರೀ, ಒಂದು ಕಲ್ಲು ಇತ್ತು ರೀ. ಆ ಕಲ್ಲದಿಂದ ನಾವು ಒಂದು ದೊಡ್ಡ ಗುಡಿ ನಿರ್ಮಾಣ ಮಾಡಿ ಸುಮಾರು 100 ವರ್ಷಗಳಿಂದ ಇದು ಆಗ್ಯದ. ಸಾರಾಂಶವಾಗಿ ಹೇಳ್ಬೇಕಪ್ಪ ಅಂದ್ರೆ ಸಮಾಜದ ಆಸ್ತಿ ಪಿತ್ರಾಜಿತ ಆಸ್ತಿ ಮಾಡ್ಕೊಂಡು ಇವತ್ತಿನ ದಿನ ನಮ್ಮ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಮಾಡೋದು. ಸೊ ಅದನ್ನ ತಾವು ಮುಂದೆ ನಿಂತು ಕಾನೂನು ಕ್ರಮ ಅವ್ರ ಮ್ಯಾಗ ಜರುಗಿಸಿ ನಮ್ಮ ದೇವಸ್ಥಾನ ನಮಗೆ ಬಿಟ್ಟು ಕೊಡುವಂತ ಕೆಲಸ ಮಾಡ್ಕೊಡ್ರಿ. ಸಮಾಜ ನಿಮಗೆ ನಂಬಿ ಬಂದದ್ರಿ, ಇಲ್ಲಾಂದ್ರೆ ಎಲ್ಲಾರು ಕೂಡ ಸಮಾಜ ಒಬ್ಬ ವಿರೋಧ ಮಾಡೋದನ್ನ ಮನೆಗೆ ಹೋಗಿ ನಿಂದ್ರು ಭಾಳ ತನ ಹತ್ತಿರ್ಲಿಲ್ಲ. ತಾವು ಅದಿರತ್ತೆ ತಮಗೆ ನಂಬಿ ಇಲ್ಲಿ ಮಠ ಬಂದಿದ್ದು, ದಯವಿಟ್ಟು ಇದನ್ನ ಸರಿ ಮಾಡ್ಕೊಡ್ರಿ. ಅಷ್ಟೇ ಇಲ್ಲದೆ ಸರ್ ಜಿಲ್ಲಾಧಿಕಾರಿ ಗಮನಕ್ಕೆ ವಾಮಾಚಾರ ಭಾಳ ಮಾಡತ್ತೆ ಸರ್. ಅದ್ರ ಫೋಟೋನು ಲಗಿಸಿ ಜನರ ಕಡೆಯಿಂದ 10,000 15,000 20,000 ನಮ್ಮ ಬಡ ಜನರುಗಳಿಗೆ ಏನು ಹೇಳಾರ್ದಂಗೆ ಜ್ವರ ಬಂದ್ರೆ ಅವನೇ ನೋಡ್ತಾನ್ರಿ, ಹೊಟ್ಟೆ ನುಸಿದ್ರೆ ಅವನೇ ನೋಡ್ತಾನ್ರಿ. ನೋಡ್ರಿ ಈ ಥರ ಕನಿಷ್ಠ ಇವನೇ ನೋಡ್ರಿ. ಈಗ 10,000 15,000 20,000 ಗಟ್ಟಲೆ ರೊಕ್ಕ ತೊಗೊಂಡ್ ಕಿಶಿಂದ ಏನು ಕೆಲಸ ಮಾಡ್ಲಾರ್ದೆ ಕಾರ್ನಾಗ ಅಡ್ಡಾಡ್ಕೊತ ಬಂದಾನ್ರಿ. ಸೊ ದಯವಿಟ್ಟು ನಾವೆಲ್ಲರೂ ನೋಡ್ಬೇಕು. आमच्या देवळाचं आता सगळं होऊन 100 वर्षाच्या वर झालं. देऊळ आमचं आम्ही धाकट्यापासून बघतो, म्हातारी झालो आम्ही. अजूनपर्यंत आमच्या समाजाला काही हे झालं नव्हतं. आता आमच्या समाजाला हे येऊन बसलंय. आता तुझ्या समाजाला आम्हाला मिळून न्याय पाहिजे. आमचं देऊळ खोलायला पाहिजे. आणि तुम्ही काही करा, राहुल काळेला काय बोलायचं ते बोला, शिक्षा द्या आणि आम्हाला हे करायला द्या. देऊळ खुल्ला करून द्या आम्हाला. आम्ही देवळासाठी एवढे बायका सगळे देवाला जावा बोललं तर किल्ली घालून ठेवली ती. कुठं जायचं किल्ली घातल्यानंतर ना? एवढ्या वर्षापासून किल्ली नव्हती आमच्या देवळाला, आत्ता किल्ली घातल्यात आमच्या देवळाला. हां, ते सगळं करणार, चाडी चिपट करणार, हे करणार आमच्या देवळापाशी नाही पाहिजे. हां, हे न्याय करून आम्हाला डिशी पण आम्हाला न्याय पाहिजे. हे चावी खोलतला का आम्ही उठत नाहीत ना, आम्ही इथनच बसणार. ನಮ್ಮ ಹೆಸರು ಯಲ್ಲುಬಾಯಿ ಶಿವರಾಂಶಿರೆ. ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಶಹರ ಗೊಂದಲಿ ಸಮಾಜದ ವತಿಯಿಂದ ನಾವು ರಾಹುಲ್ ದೊಂಡಿಬಾಗ್ ಕಾಳೆ ಹಾಗೂ ಇವರ ಮನೆಯವರ ಮೇಲೆ ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಕತ್ತಾರ. ಅವರು ಏನಪ್ಪ ದೌರ್ಜನ್ಯ ಮಾಡ್ಲಿಕ್ಕತ್ತಾರಂದ್ರೆ ಇವರು ಗುಡಿ ಏನೈತಲ್ಲ ಇವ್ರು ಪಿತ್ರಾರ್ಜಿತ ಆಸ್ತಿ ಐತಂತ ಹೇಳಕತ್ತಾರ. ಸುಮಾರು 100 ವರ್ಷಗಳಿಂದ ನಾವು ಜಾತ್ರೆ ಮಾಡ್ಕೊಂಡು ಬಂದ ಶಹರ ಗೊಂದಲಿ ಸಮಾಜದ ಎಲ್ಲ ಕೆಲಸಗಳು ಶಹರ ಗೊಂದಲಿ ಸಮಾಜ ಮಾಡ್ಕೊಂಡು ಬಂದಿತ್ತು. ಯಾವತ್ತಿಗೂ ಪೂಜಾರಿಗಳಿಗೆ ನಾವು ನೇಮಕ ಮಾಡಿದ್ದು ನಮ್ಮ ಹಿರಿಯರು 1920ರಿಂದ ಇಲ್ಲಿ ತನೂ ನಮ್ಮ ಏನು ಡಾಕ್ಯುಮೆಂಟ್ಸ್ ಅದಾವ ಅದರೊಳಗೆ ಪಿತ್ರಾರ್ಜಿತ ಆಸ್ತಿ ಅಂತಂದೇಳಿ ಅವರು ನೋಂದು ಮಾಡ್ಕೊಂಡ್ರೆ ನಮಗೆ ಗೊತ್ತೇ ಇಲ್ಲ. ನಾವು ಸಮಾಜದವ್ರು ಏನು ಮಾಡಿಬಿಟ್ಟಿವಿ, ಗುಡಿ ಐತಿ ಇದಕ್ಕೆ ಯಾರು ಮಾಲಿಕೆ ಮಾಡ್ಕೋತಾರಪ್ಪ, ಇದ್ರದ್ದು ಯಾರು ಆಸ್ತಿ ಅಂತಂದು ಹೇಳಿ ಇದು ಮಾಡ್ತಾರೆ ಅಂತಂದೇಳಿ ನಮ್ಮ ಜನ ಸುಮ್ಮನೆ ಇತ್ತು. ಈಗ 2021-22ರಾಗ ಈ ರಾಹುಲ್ ಕಾಳಿ ಏನು ಮಾಡಿಬಿಟ್ಟಾನ, ತಾವರಿ ಎಂದೂ ಬಂದು ಪೂಜೆ ಹಿಡಿದು ಮಾಡಲಿಲ್ಲ. ಗುಡಿ ಒಳಗೆ ಎಂದು ಬಂದು 4 ಮಂದಿಗೆ ತೀರ್ಥನೂ ಕೊಟ್ಟಿಲ್ಲ, ಪೂಜೆ ಮಾಡಿ ಗುಡಿ ಒಳಗೆ ಕೂತು ತೀರ್ಥನೂ ಕೊಟ್ಟಿಲ್ಲವ. ಅಂಥ ಮನುಷ್ಯ ಈಗ ದೈವಿ ಪುರುಷ, ಸ್ವಯಂ ಘೋಷಿತ ದೈವಿ ಪುರುಷ ಆಗಿ ಮಾಟ ಮಂತ್ರ ಮಾಡ್ಕೋತು, ಜನರನ್ನ ಫಸವೆಗಿರಿ ಮಾಡ್ಕೋತು, ಜನರಿಗೆ ರೊಕ್ಕ ಲೂಟಿ ಮಾಡ್ಕೋತು ಬಂದಿದ್ದ. ಈಗ ಅಲ್ಲಿ ಅವಂದು ರೊಕ್ಕ ಮಾಡೋದು ಭಾಳ ಇದಾಗ್ಬಿಟ್ಟದ. ಈ ಮರ್ಗಮದಿ ಪೂಜಾರಿ ತನ ಮತ್ತಿಷ್ಟು ಜನ ಬರ್ತಾರಪ್ಪ ಅಂತಂದೇಳಿ ಇಲ್ಲಿ ಗುಡಿ ಒಳಗೆ ಮಾಲ್ಕಿ ಆಗ್ಬೇಕಂತಂದೇಳಿ ದುರುದ್ದೇಶದಿಂದ ತನ್ನ ಗಳಿಕೆ ಹೆಚ್ಚಾಗಿಲ್ಲ ಅಂತಂದೇಳಿ ಈಗ ಗುಡಿ ನಂದೈತಿ, ಸಮಾಜದಿಲ್ಲ. ಶಹರ ಗೊಂದಲಿ ಸಮಾಜ ಏನೈತಲ್ಲ ಅದು ಅನಧಿಕೃತ ಐತಿ, ಅದನ್ನು ನೀವು ಏನೈತಿ ರದ್ದು ಮಾಡಬೇಕು ಅಂತಂದೇಳಿ ಇದು ಮಾಡ್ಲಿಕ್ಕತ್ತಾನ. ಆದರೆ ಸಮಾಜ ಭಾಳ ವರ್ಷಗಳಿಂದ ಸಮಾಜ ಎಲ್ಲ ಗುಡಿದು ತಾನೇ ನಿರ್ವಹಣೆ ಮಾಡ್ಕೊಂಡು ಬಂದದ. ಆಗು ಹೋಗುಗಳು ಸಮಾಜದ್ದು ಗುಡಿ ಎಲ್ಲನೂ ಏನೈತಿ ಸಮಾಜ ಮಾಡ್ಕೊಂಡು ಬಂದದ. ಮುಂದೂ ಏನೈತಲ್ಲ ಸಮಾಜನೇ ಮಾಡ್ಕೊಂಡು ಬರ್ತದ. ಈಗ ನಿನ್ನೆ ಏನು ಮಾಡ್ಯಾನ, ಇಷ್ಟು ದಿವಸ ಬರೀ ಮನವಿ ಕೊಡೋದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವ್ರಿಗೆ, ಡಿ ಸಿ ಸಾಹೇಬರು ಮನವಿ ಕೊಡೋದು ಮಾಡ್ತಿದ್ದ. ನಿನ್ನೆ ಏನು ಮಾಡ್ಯಾನ, ಕೀಲಿ ಹಾಕ್ಯಾನ ಗುಡಿಗೆ ನಂದೇ ಆಸ್ತಿ ಐತಂದೇಳಿ. ಕೀಲಿ ಹಾಕ್ಲಿಕ್ಕೆ ಅವ್ರ ಕಾಕನ ಮಗ ಅನಿಲ್ ಪ್ರಕಾಶ್ ಕಾಳೆ ಮತ್ತು ಇದು ಏನಪ್ಪ ಅಂದ್ರೆ ವಿಜಯಬಾಯಿ ಗುಂಡುಪಂತ್ ಕಾಳೆ ಹಾಗೂ ಅನಿಲನ ಹೆಂಡತಿ
ಅವನು ಹೇಳ್ತಿ ಇವ್ರು 3 ಮಂದಿ ಕೂಡಿಸಿ ನಿನ್ನೆ ಸರಪಳಿ ಹಾಕಿ ಗುಡಿ ಚಾವಿ ಹಾಕ್ಯಾರ. ಹಾಕಿ ಗುಡಿದು ಪೂಜೆ ಪುನಸ್ಕಾರ ಬಂದ್ ಮಾಡುವ ವ್ಯವಸ್ಥೆ ಅವ್ರು ಮಾಡ್ಯಾರ. ಅಂದ್ರೆ ನಾವು ಸಮಾಜದವ್ರಿಗೆ ಮತ್ತು ಅವ್ರ ಮನೆ ತನಕ ಈಗ ಏನಾಗ್ಬಿಡ್ತದೆ, ಮುಂದೆ ಸಮಾಜ ರೊಚ್ಚಿಗೆದ್ದು ಏನೇ ಹೆಚ್ಚ ಕಡೆ ಮಾಡಬಹುದು ಅನ್ನೋ ಇದು ಆಗಬಾರ್ದತ್ತಂದು ಹೇಳಿ, ಯಾವುದೇ ಕೆಟ್ಟ ಘಟನೆಗಳು ಆಗಬಾರ್ದತ್ತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತಂದೇಳಿ ನಾವು ಇವತ್ತು ಮಾನ್ಯ ಡೆಪ್ಟಿ ಡಿ ಸಿ ಸಾಹೇಬ್ರಿಗೆ ನಾವು ಮನವಿಯನ್ನು ಕೊಟ್ಟಿವಿ. ನಮಗೆ ಭಾಳ ವಿಶ್ವಾಸ ಐತಿ, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತದಂದು ವಿಶ್ವಾಸ ಮಾಡ್ಕೊಂಡು ನಾವು ಇಲ್ಲಿ ಬಂದೀವಿ. ದಯವಿಟ್ಟು ನೀವು ಇದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖರೆ ಸುಳ್ಳು ಏನೈತಿ ಪೂರ್ಣ ಬಿಜಾಪುರ ಜನರಿಗೆ ಗೊತ್ತೈತಿ. ಗೋಂದಳಿ ಸಮಾಜನೇ ಮರ್ಗಮ್ಮನ ಗುಡಿದು ಎಲ್ಲನೂ ನೋಡ್ಕೋತಂದೇಳಿ, ಜಾತ್ರೆ ಆಗಲಿ ಪೂಜೆ ಪುನಸ್ಕಾರ ಆಗಲಿ ಎಲ್ಲನೂ ಗೋಂದಳಿ ಸಮಾಜನೇ ಮಾಡ್ತದಂತ ಹೇಳಿ ಇದು ಐತಿ. ನಾವು ಜಾತ್ರೆದು ಎಲ್ಲ ಫೋಟೋ ಗೀಟೋ ಒಳಗೆ ರಾಜಕಾರಣಿಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರು, ಅನೇಕ ಘಟಾನುಘಟಿ ನಾಯಕರುಗಳಾಗಲಿ, ಎಲ್ಲ ಬ್ಯಾಂಕಿನ ನಿರ್ದೇಶಕರುಗಳಾಗಲಿ ಇವರೆಲ್ಲರೂ ನಮಗೆ ಸಹಕಾರ ಕೊಡ್ಕೊತ ಬಂದು ನಮ್ಮ ಜಾತ್ರೆ ಮಾಡಿಸ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥವ್ರು ಅವ್ರಿಗೆ ಕೃತಜ್ಞತೆ ಹೇಳಲಿಕ್ಕೆ ನಾವೆಲ್ಲ ನಮ್ಮ ಕಾರ್ಯಕ್ರಮಗಳು ಅವ್ರಿಗೆ ಕರೆಸೀವಿ. ದೊಡ್ಡ ಪ್ರಮಾಣದಾಗ ಅನ್ನ ಪ್ರಸಾದ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಇವ್ರು ಎಂದೂ ಬಂದ ಒಂದು ಕಟ್ಟ ಅಕ್ಕಿ ಕೊಟ್ಟಿಲ್ಲ, ಒಂದು ತುಣಕ್ಕೆ ಇದು ಕೊಟ್ಟಿಲ್ಲ. ಈಗ ಮಾಲಕರ ಕೂತಾರು. ನಮಗೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ವಿನಂತಿಸ್ಕೊಳ್ತೀವಿ. ಸಂದೀಪ್ ಕಾಳೆ. पूजा काढलेलं बोलू ನಮ್ಮ ಗುಡಿಗೆ ನಿನ್ನೆ ಚಾವಿ ಹಾಕ್ಯಾರಿ नमगर ಇದು बोलस्तद तसं बोल मराठीमध्ये बोल. मला काल चावी घाट्या देवळाला आम्ही पूजा कसं करायचं काय करायचं आमच्या समाजला असं केलं कसं आम्हाला न्याय पाहिजे. आमच्या मरगमाला आमच्या समाजला न्याय द्यायचं बोलायला. मरगमा गुडी मरगमा जोरापूर पेठ गोंधळी गल्ली गुडी स्थापना 8 ವರ್ಷ ಆಯ್ತು. 100 ವರ್ಷ ಆಯ್ತು. ಶಹರ್ ಗೋಂದಳಿ ಸಮಾಜ ವಿಜಯಪುರ ಸಮಾಜದಿಂದ ಬಂದಿದ್ದೇವೆ. ಇಲ್ಲಿ ಬರುವ ಉದ್ದೇಶ ಏನಂದರೆ, ಸುಮಾರು 100 ವರ್ಷಗಳಿಂದ ನಾವು ಶ್ರೀ ಮರಗಮ್ಮ ದುರ್ಗಾದೇವಿ ಇಲ್ಲಿ ಗುಡಿಯದ ಜೋರಾಪುರ ಪೇಟ್ ಗೋಂದಳಿ ಗಲ್ಲಿಯಲ್ಲಿ ಆ ಗುಡಿದ ಆಗು ಹೋಗುಗಳು ಸುಮಾರು 100 ವರ್ಷಗಳಿಂದ ಇಡೀ ಸಮಾಜ ನೋಡ್ತಾ ಇದೆ. ಈಗ 100 ವರ್ಷದ ನಂತರ 2025 ಬಂದು ನಂದು ಗುಡಿ ಅದ, ನಾ ಮಾಲಕ್ ಅದೀನಿ ಅಂಥೇಳಿ ಒಬ್ಬ ರಾಹುಲ್ ಡೋಂಗಿ ಕಾಳೆನೇ ಅನ್ಬೋದು, ದೋಂಡಿಬಾ ಕಾಳೆ ಇಲ್ಲ, ರಾಹುಲ್ ದೋಂಡಿಬಾ ಕಾಳೆ ಇವನು ಬಂದು ಇವತ್ತು ನಾನು ಮಾಲಕ್ ನಮ್ಮ ಮನೆಯದದು ಹಂಗೆ ಹಿಂಗೆ ಅಂತೇಳಿ ಡೂಪ್ಲಿಕೇಟ್ ಪೇಪರ್ಸ್ ರೆಡಿ ಮಾಡಿ ಇವತ್ತು ಸಮಾಜಕ್ಕೆ ದ್ರೋಹ ಬಗೀತಾ ಇದ್ದಾನೆ. ಒಂದು 10 by 10 ಜಾಗ ಒಳಗೆ ಒಂದು ಪೇಪರ್ಸ್ ರೆಡಿ ಮಾಡಿ ಇದು ಗುಡಿ ನಮ್ದದಂತಾನೆ. ಆದ್ರೆ ಅದು ಗುಡಿ ಎಷ್ಟು ದೊಡ್ಡದದ, ಹಿಂಗೆ 60 ಫೂಟ್ ಅದ, ಹಿಂಗೆ 100 ಫೂಟ್ ಅದ. ಅದು ಬಿಟ್ಟು ಅವನು ಒಂದು 10 by 10 ಜಾಗ ತೊಗೊಂಬಂದು ಇದು ಗುಡಿನೇ ನಂದು. ಇಲ್ಲಿವರೆಗೆ ಯಾವತ್ತೂ ಅವ ಬಂದು ಆ ಗುಡಿಯಲ್ಲಿ ಒಂದು ಪೂಜೆ ಸಹಿತ ಮಾಡಿಲ್ಲ, ಒಂದು ಬತ್ತಿ ಸಹಿತ ಹಚ್ಚಿಲ್ಲ, ಅವ ಉದ್ಬತ್ತಿ ಸಹಿತ. ಆದರೆ ಇವತ್ತು ಬಂದು ನಾ ಮಾಲಕ ಮತ್ತು ನಮ್ಮದು ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಆಗಬೇಕು. ಸಮಾಜದವರು ನೀವು ಬರೋದಷ್ಟೇ, ಆದರೆ ಮಾಲಕರು ನೀವು ಇಲ್ಲ, ಸಮಾಜ ಏನೂ ಸಂಬಂಧ ಇಲ್ಲ. ಜಾತ್ರೆ ಮಾಡೋನು ನಾನೇ. ಆ ಜಾತ್ರೆ ಮಾಡಿದ್ರು ನೀವು ಏನಾದರೂ ಜಾತ್ರೆ ಮಾಡಿದ್ರೆ ಒಂದು ದಿವಸ ಏನು ಕಲೆಕ್ಷನ್ ಬರ್ತದೆ, ಬಂಗಾರ ಬೆಳ್ಳಿ ಎಲ್ಲ ನಮಗೆ ಕೊಡಬೇಕು. ಮತ್ತು ನಾ ಹೇಳಿದ ಕಮಿಟಿ ಆಗಬೇಕು, ನಮ್ಮ ಕಮಿಟಿ ಅಡಿಯಲ್ಲೇ ಆಗಬೇಕು. ಅಂದ್ರೆ ಒಂದು ಏನೋ ಅಂತಾರಿಲ್ಲ, ಧೋರಣೆ ಅಂತಾರಿಲ್ಲ, ಕನ್ನಡ ಶಬ್ದ ನನಗೆ ಅದು ಒಂದು ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಡುವಂಥದ್ದು ವಿಷಯ ಮಾಡ್ತಾಯಿದ್ದ ನಾನು. ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಇವತ್ತು ನಿನ್ನೆ ನೋಡ್ರಿ, ರಾತ್ರಿ ಹೋಗಿ ಕೇಳಾರ್ದೆ ಚಾವಿ ಹಾಕ್ಬಿಟ್ಟಾನ. ಗುಡಿಗೆ ಚಾವಿ ಹಾಕ್ಯಾನಂದ್ರೆ ಎಷ್ಟು ನಾಲಾಕಿರ್ಬೇಕು ಅವನು. ಇವತ್ತು ಚಾಡಿ ಚಪಾಟಿ ಮಾಡ್ಲತ್ತಾನ. ಇವತ್ತು ಪ್ರತಿಯೊಬ್ಬ ಕಮಿಟಿ ಮೇಲೆ ಕಂಪ್ಲೇಂಟ್ ಕೊಡ್ಲತ್ತಾನ. ಇಂಥ ಸಾಕಷ್ಟು ವಿಷಯಗಳು ಇಷ್ಟು ತ್ರಾಸ ಕೊಡ್ಲತ್ತಾನಂದ್ರೆ ಜನರಿಗೆ ಇವತ್ತು ಎಲ್ಲ ಮನಸ್ತಾಪ ಆಗಿ ಇವತ್ತು ಸುಮಾರು 300-400 ಜನ ಯಾಕೆ ಸೇರ್ಯಾರಂದ್ರೆ, ಇವ ಏನಪ್ಪ ಗುಡಿ ಯಾರೋ ಮಾಡಿದ್ದ ಸಮಾಜ ಪ್ರತಿಯೊಂದು ರಕ್ತ ಇದು ಮಾಡಿ ಸಮಾಜ ಇವತ್ತು ಗುಡಿ ಬೆಳವಣಿಗೆ ಮಾಡ್ಯದ. ಇವತ್ತು ಬಂದು ನಾ ಅದೀನಿ, ನಾ ಎಲ್ಲ ಮಾಡ್ಲತ್ತೀನಿ, ನಂದೇ ಅಧಿಕಾರ ಅದ ಅಂತೇಳಿ ಇವತ್ತು ಭಾಳಷ್ಟು ಅಂದ್ರೆ ಭಾಳ ಟಾರ್ಚರ್ ಮಾಡ್ಲತ್ತಾನ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಈಗ ಏನು ನಾವು ಮನವಿ ಕೊಡ್ಲತ್ತೀವಿ ಅದರದ್ದು ಕೂಲಂಕಷವಾಗಿ ಪರಿಶೀಲಿಸಿ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಸುಹಾಸ್ ಸಿದ್ದು ಬಿಷೆ, ಕಾರ್ಯದರ್ಶಿ ಶಹರ್ ಗೋಂದಳಿ ಸಮಾಜ ವಿಜಯಪುರ.
नमस्कार. जे आमचे मरगम्मा देऊळ म्हणजे दुर्गादेवी देवस्थानचे देवळाला किल्ली घातलेले राहुल पुजारी त्यांना DC साहेब त्यांनी काय आहे त्यांच्यावरती त्यांनी की करून जे काय चावी घातला आहे ते आपल्या समाजाला त्यांनी हे करून विनंती करून बोलतो त्यांना की त्यांनी आम्हाला त्याच्यापैकी काय आहे न्याय देऊ घालावं. आपलं 100 वर्षाचं देऊळ आहे ते आमची आजी वाड वडील सगळेजणं हे झालेलं देऊळ आहे ते तिथं देवळामध्ये वाढलेत त्यांनी सगळेजणं ते देऊळ काय त्यांना आता माझं देऊळ म्हणजे बसलं आहे त्याच्यावरती काय आहे SP साहेब होते DC साहेब होते त्याने सगळेजणं त्याच्यावरती त्यांनी की करून त्यानं जे हे करलं आहे वामाचारी ते करला त्यानं आज सगळं करलं आहे आणि चाडी चिपाटी करायचं कवडे गाळून हे करायचं बायकांना एक नमुने वेड्याने हे करायचं आज सगळं करायला आहे. त्याच्यापैकी काय आहे आपले DC साहेब होते SP साहेब होते त्याच्यापैकी लई एक मोठी त्यांनी की करून आपल्याला काय आहे तेच आपल्या समाजला आमच्या बंधू लोकांना सगळ्यांना काय आहे ते न्याय देऊ घालावं म्हणून बोलतो आम्ही शहर गोंधळी समाज विजयपूर. ಶಿವಾಜಿ ಗಂಗಾರಾಮ್ ಶಿಂದೆ ರೀ. ದಯವಿಟ್ಟು ನಮಗೆ ಎಲ್ಲ ಥರದ ಅವಕಾಶ ಮಾಡಿಕೊಡ್ಬೇಕಾಗಿ ಈ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡುತ್ತೇವೆ. ಈ ಜುಲೈ ಒಳಗೆ ನಮ್ಮದು 75ನೇ ವರ್ಷದ ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ಆ ಜಾತ್ರೆಯನ್ನು ಮಾಡಲಿಕ್ಕೆ ಈ ಶಹರ್ ಗೊಂದಳಿ ಸಮಾಜದವ್ರಿಗೆ ಅವಕಾಶ ಮಾಡಬೇಕಂತ ಹೇಳಿ ಈ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊತೀವಿ. ಅಮರ್ ಪ್ರಕಾಶ್ ಗೌಡ್ಕರ್ ಶಹರ್ ಗೊಂದಳಿ ಸಮಾಜ ಅಧ್ಯಕ್ಷರು. ನಿರ್ವಹಣೆ ಮಾಡ್ಲಿಕ್ಕಪ್ಪ ಅಂದ್ರೆ ಪೂಜಾರಿ ಎಂಟು ಮಾಡಿರ್ತಾರೆ ಅವರು ಈಗ ರೆಕಾರ್ಡ್ ಒಳಗೆ